Finally, I am going to my native for few days. But honestly, ಅವನ ಬಿಟ್ಟೋಗೋದು is really hard. Because he is not just someone in my life, he is my husband. ನನ್ನ ಜೀವನ, ನನ್ನ ಕಂಫರ್ಟ್, ಅವನು ತುಂಬ ಸಪೋರ್ಟಿವ್. ಯಾವ ಸಿಚುವೇಶನ್ ಬೇಕಾದರೂ ಇರಲಿ, he is always there for me. ಅವನು ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಈ ಸೈಲೆನ್ಸ್ ಇಟ್ ಸೆಲ್ಫ್ ಸೇಸ್ ಎವ್ರಿಥಿಂಗ್. ಇವತ್ತು ಕೂಡ ನನ್ನ ಬ್ಯಾಗ್ ಕ್ಯಾರಿ ಮಾಡಿ ನನ್ನ ಡ್ರಾಪ್ ಮಾಡ್ತಿದ್ದಾನೆ, ಲೈಕ್ ನಥಿಂಗ್ ಈಸ್ ರಾಂಗ್. ಬಟ್ ನನಗೆ ಗೊತ್ತು ಅವನಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ. ಬಸ್ಗೆ ವೇಟ್ ಮಾಡ್ತಾ ಇದ್ದೀನಿ, ಬಟ್ ನನ್ನ ಮೈಂಡ್ ಕಂಪ್ಲೀಟ್ಲಿ ಬೇರೆ ಕಡೆ. ಏನು ಯೋಚನೆ ಅಂದರೆ ಜಸ್ಟ್ ಅವನ ಬಗ್ಗೆನೇ. ನನಗೆ ಹೋಗಬೇಕು ಅಂತ ಅನ್ನಿಸ್ತಿದೆ, ಫ್ಯಾಮಿಲಿ ನೋಡಬೇಕು ಅಂತಲೂ ಅನ್ನಿಸ್ತಿದೆ, ಬಟ್ ಎಟ್ ದ ಸೇಮ್ ಟೈಮ್ ಅವನ ಬಿಟ್ಟು ಹೋಗೋದು ಈಸ್ ನಾಟ್ ಈಸಿ ಎಟ್ ಆಲ್. ನಾನು ನನಗೇ ಹೇಳ್ಕೊಂಡಿದ್ದೀನಿ, ಜಸ್ಟ್ 3 to 4 days ಯು ವಿಲ್ ಬಿ ಓಕೆ ಅಂತ. ಬಟ್ ಹಾನೆಸ್ಟ್ಲಿ ನನಗೇ ಗೊತ್ತು, ನಾನು ಅವನನ್ನು ತುಂಬ ಮಿಸ್ ಮಾಡ್ತಿದ್ದೀನಿ. ಅವನು ಇಲ್ಲ ಅಂದರೆ ಈವನ್ ಸ್ಮಾಲ್ ಥಿಂಗ್ಸ್ ಕೂಡ ನನಗೆ ಎಂಟಿ ಅಂತ ಅನ್ನಿಸ್ತು. ಯಾಕೆ ಇಷ್ಟು ಅಟ್ಯಾಚ್ ಆಗಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಅವನ್ ಇದ್ದರೆ ಎವ್ರಿಥಿಂಗ್ ಫೀಲ್ಸ್ ಕಂಪ್ಲೀಟ್. ನನ್ನ ಬಸ್ ಬಂದೇ ಬಿಡ್ತು. ನನ್ನ ಹಸ್ಬೆಂಡ್ ಬಸ್ ತನಕ ಬಂದು ಮತ್ತು ನನ್ನ ಸೀಟ್ ಯಾವುದು ಅದೆಲ್ಲ ಹೇಳಿ, ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಅದೆಲ್ಲ ಹೇಳಿ ನನಗೆ ಓಕೆ ಬಾಯ್ ಅಂತ ಕಳಿಸಿದ್ರು. ಬಸ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸ್ಲೋ ಆಗಿ. ಅವನು ಸ್ವಲ್ಪ ದೂರ ಹೋಗ್ತಾ ಇದ್ದಾನೆ. ಆ್ಯಸ್ ಅ ಮೂಮೆಂಟಲ್ಲಿ ನನಗೆ ಕಂಟ್ರೋಲೇ ಆಗಿಲ್ಲ. ಸಡನ್ಲಿ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಐ ಕ್ರೈಡ್, ಲೈಕ್ ಆ್ಯಕ್ಚುಲಿ ಐ ಕ್ರೈಡ್ ಅ ಲಾಟ್. ಸ್ಟಾಪ್ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ, ಬಟ್ ಆಗಲ್ಲ. ವಿಡಿಯೋದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಬಸ್ ಮೂವ್ ಆಗ್ತಾ ಇತ್ತು. ನಾನು ಸ್ವಲ್ಪ ಟೈಮ್ ಹೀಗೆ ಹೊರಗಡೆ ನೋಡ್ತಾ ಇದ್ದೆ, ಜಸ್ಟ್ ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಸ್ವಲ್ಪ ಟೈಮ್ ನಂತರ ನನಗೆ ನಿದ್ರೆ ಬಂದುಬಿಡ್ತು. ಆ್ಯಕ್ಚುಲಿ ತುಂಬ ಡೀಪ್ ಸ್ಲೀಪಿಗೆ ಹೋಗಿಬಿಟ್ಟೆ ನಾನು. ಯಾವಾಗ ಬಸ್ ಸ್ಟಾಪ್ ಆಯಿತು, ಮಿಡಲಲ್ಲಿ ಬ್ರೇಕಿಗೆ ನಿಲ್ಲಿಸ್ತಾರಲ್ಲ, ಆವಾಗ ನಾನು ಹೇಳ್ತೀನಿ, ಓ ಇಲ್ಲಿ ಬಂದುಬಿಡ್ತಾ ಅಂತ. ಟಿಲ್ ದೆನ್ ಕಂಪ್ಲೀಟ್ಲಿ ನಿದ್ರೆಯಲ್ಲಿದ್ದೆ ನಾನು. ಬಟ್ ಇದು ಯಾವ ಪ್ಲೇಸ್ ಅಂತಲೇ ನಂಗೆ ಗೊತ್ತಾಗಿಲ್ಲ. ನಿಮಗೇನಾದರೂ ಇದು ಯಾವ ಪ್ಲೇಸ್ ಅಂತ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಬಸ್ ಸ್ಟಾರ್ಟ್ ಆಯಿತು. ನನಗೆ ಇನ್ನೂ ಸ್ವಲ್ಪ ನಿದ್ರೆ ಬಂದುಬಿಡ್ತು. ಹಾಗೆ ಮತ್ತೆ ನಿದ್ರೆ ಹೋಗ್ಬಿಟ್ಟೆ. ಉಡುಪಿ ಯಾರು ಮಾಡ್ರಿ? ಉಡುಪಿ ಯಾರು ಮಾಡ್ರಿ? ಉಡುಪಿ ಡ್ರೈವರ್ ಮತ್ತೆ ಉಡುಪಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೇಳಿದರೆ ನನಗೆ ಫುಲ್ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಯಿತು. ಉಡುಪಿ ಬಂದೇ ಬಿಡ್ತು ಅಂತ. ಎಷ್ಟು ಸಿಂಪಲ್ ಹೆಸರು ಉಡುಪಿ, ಬಟ್ ನನಗೆ ಅದು ತುಂಬ ಸ್ಪೆಷಲ್. ಜಸ್ಟ್ ಆ ಹೆಸರು ಕೇಳಿದರೆ ಮೂಡ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಸ್ಲೀಪ್ ಎಲ್ಲ ಹೋಗಿ ಫುಲ್ ಫ್ರೆಶ್ ಆಗಿ ಬಿಡ್ತೀನಿ. ಫೈನಲಿ ನನ್ನ ಪ್ಲೇಸ್ ಬಂದ್ಬಿಡ್ತು ಅಂತ. ವಿಂಡೋಯಿಂದ ಹೊರಗಡೆ ನೋಡ್ತಿದ್ದೀನಿ. ಉದ್ಯಾವರ ಬಂದ್ಬಿಡ್ತು. ಸ್ವಲ್ಪ ಟೈಮ್ ನಂತರ ಕಟ್ಪಾಡಿ. ಎಕ್ಸೈಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ದೆನ್ ಕಾಪು, ನನ್ನ ಪ್ಲೇಸ್.
ಅದನ್ನು ನೋಡಿದರೆ ಆಟೋಮೆಟಿಕ್ ಆಗಿ ಒಂದು ಕಾಮ್ ಹ್ಯಾಪಿ ಫೀಲಿಂಗ್ ಬರುತ್ತೆ. ಎಷ್ಟು ಸಲ ಬಂದರೂ ಈ ಫೀಲಿಂಗ್ ಮಾತ್ರ ಚೇಂಜ್ ಆಗಲ್ಲ. ಬಸ್ಸಿಂದ ಇಳಿದ ಮೇಲೆ ಅಪ್ಪ ನಿಂತಿದ್ದಾರೆ ಸ್ಕೂಟಿ ಜೊತೆ. ನನ್ನ ನೋಡಿದಾಗ ಆಟೋಮೆಟಿಕ್ ಆಗಿ ಒಂದು ಸ್ಮೈಲ್ ಬಂದ್ಬಿಡ್ತು. ಅವರು ನನ್ನ ಬ್ಯಾಗ್ ತಗೊಂಡು ಬನ್ನಿ ಹೋಗುವ ಅಂತ ಹೇಳಿದರು ಮನೆಗೆ. ನಾನು ಸೈಲೆಂಟಾಗಿ ಅವ್ರ ಜೊತೆ ಹೋಗ್ತೀನಿ. ಸ್ಕೂಟಿ ಮೇಲೆ ಕೂತ್ಕೊಂಡಾದ್ಮೇಲೆ ಹಾಗೆ ರೋಡಲ್ಲಿ ಹೋಗ್ತಾ ಸಡನ್ಲಿ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪು ಬಂದುಬಿಡ್ತು. ಬಿಫೋರ್ ಮ್ಯಾರೇಜ್, ಟೀನೇಜಲ್ಲಿ ಅದೇ ರೈಡ್ಸ್, ಅದೇ ರೋಡ್ಸ್, ಏನು ಚೇಂಜ್ ಆಗಿಲ್ಲ ಅಂತ ಫೀಲ್ ಬಂತು. ಹಂಗೆ ಹೋಗ್ತಾ ಹೋಗ್ತಾ ಮನೆ ಹತ್ರ ಬಂದ್ಬಿಟ್ಟು ಮಾರ್ನಿಂಗ್ 5 o'clock ರೀಚ್ ಆಗಿದ್ದೆ. ಫೈನಲಿ ಮನೆ ಬಂದ್ಬಿಡ್ತು.